ಕಾಟೇರ ಸೆಲೆಬ್ರಿಟಿ ಶೋ ಮುಗಿದ ಬಳಿಕ ದರ್ಶನ್ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಬೆಂಗಳೂರಿನ ಜೆಟ್ ಲಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ್ದರು ಎನ್ನುವಂತಹ ಪ್ರಕರಣ ಸಾಕಷ್ಟು ಹೆಚ್ಚಿನ ಚರ್ಚೆಗೆ ಕಾರಣವಾಗ್ತಾ ಇದೆ. ನೋಟಿಸ್ ಪಡೆದ ಎಲ್ಲ ಸೆಲೆಬ್ರಿಟಿಗಳು ನಿನ್ನೆ ಬಂದು ಸಾಲಾಗಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎನ್ನುವ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಯಾಕಂದರೆ ಪ್ರೆಸ್ ಮೀಟಲ್ಲಿ ಹೇಳಿದಂಥ ಮತ್ತು ಸೆಲೆಬ್ರಿಟಿಗಳ ಹೇಳಿಕೆ ಬಳಿಕ ಸಾಕಷ್ಟು ಅನುಮಾನ ಶುರುವಾಗಿದೆ. ಸತ್ಯ ಏನು ಸುಳ್ಳು ಏನು? ಯಾಕಂದರೆ ಅಲ್ಲಿ ಹೇಳಿಕೆಯಲ್ಲಿ ಹೇಳಿದರು ಯಾರೋ ಮಾಡಿದ್ದಾರೆ, ಇದನ್ನು ಕುತಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಆನಂತರ ಅಲ್ಲಿ ಲಾಯರ್ ಕೂಡ ಒಂದು ಮಾತನ್ನು ಹೇಳಿದರು. ಅದೇನಪ್ಪ ಅಂತಂದರೆ ಏನು ಬಾಕಿದವರಿಗೆ ದಮ್ಮಿದೆಯಾ, ಸಿ ಎಂ ಮಾಡ್ತಾರಾ, ಮಾಡಲ್ವ, ಎಲ್ಲ ಹಿಂಗೆ ಬಂತು. ಪೊಲೀಸರ ಬಗ್ಗೆ ಎಲ್ಲ ಮಾತುಗಳು ಬಂತು. ಈಗ ವರದಿ ಕೊಡಲಿಕ್ಕೆ ಕೇಳಿದ್ದಾರೆ ದಯಾನಂದ್ ಅವರು, ಕಮಿಷನರ್. ಊಟಕ್ಕೆ ಮಾತ್ರ ಬಂದಿದ್ವಿ ಎಂದಿರುವ ಸೆಲೆಬ್ರಿಟಿಗಳು ಅವಧಿ ಮೀರಿ ಪಾರ್ಟಿ ವೇಳೆ ಮದ್ಯ ಸೇವನೆ ಅಂತ FIR ಆಗಿದೆ. ಜೆಟ್ಲಾಗ್ನಲ್ಲಿ ಊಟ ಮಾಡಿದ್ವಿ ಅಂತ ಸೆಲೆಬ್ರಿಟಿಗಳು ಹೇಳಿದರು. ಪಬ್ನಲ್ಲಿ ಗ್ರಾಹಕರಿದ್ದರು, ಮದ್ಯ ಸರಬರಾಜು ಆಗಿತ್ತು ಅಂತ FIR ಆಗಿದೆ. ಜೆಟ್ಲಾಗ್ನಲ್ಲಿ ಕೆಲಸದವರು ಇರಲಿಲ್ಲ ಅಂತ ಸೆಲೆಬ್ರಿಟಿಗಳು ಹೇಳಿದರು. ಊಟ ಮುಗಿಸಿ ಹೋದರೂ ಪೊಲೀಸರು ಬಂದಿಲ್ಲ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದರು. ಇನ್ನು ಅಬಕಾರಿ ಕಾಯ್ದೆ ಉಲ್ಲಂಘನೆ ಆಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಪೊಲೀಸರೇ ಬಂದಿಲ್ಲ ಅಂತ ಸೆಲೆಬ್ರಿಟಿಗಳು ಹೇಳಿದ್ದಕ್ಕೆ ಅನುಮಾನ. ಹಾಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಹಾಗಾಗಿ ವರದಿ ಕೊಡಬೇಕು ಅಂಥೇಳಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರು DCPಗೆ ಆದೇಶ ಕೊಟ್ಟಿದ್ದಾರೆ. ಓಕೆ, ಮತ್ತೊಂದು ಕಡೆ ನಿರಂತರವಾಗಿ ಈ ಜೆಟ್ಲಾಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರೋಪ ಕೇಳಿ ಬಂದಿತ್ತು. ಅದೇನಪ್ಪ ಅಂತಂದರೆ ಜೆಟ್ಲಾಗ್ಗೆ ನೀವು ನೋಟಿಸ್ ಕೊಡಬೇಕು, ಸೆಲೆಬ್ರಿಟಿಗಳಿಗೆ ಯಾಕೆ ಕೊಡ್ತೀರಿ ಅಂತ. ಇದು ದರ್ಶನ್ ಅವರನ್ನು ಟಾರ್ಗೆಟ್ ಮಾಡೋದಲ್ವಾ ಅಂತೇಳಿ. ದರ್ಶನ್ ಏನು, ಓಕೆ ಸೆಲೆಬ್ರಿಟಿ ಅವರು, ಒಬ್ಬ ಗ್ರಾಹಕ ಅಲ್ಲಿ ಅಂತ. ಸರಬರಾಜು ಮಾಡಿದ್ಯಾರು? ಜೆಟ್ಲಾಗ್. ಸರಬರಾಜು ಮಾಡೋದು ಯಾರು? ಜೆಟ್ಲಾಗ್ನವರು. ಯಾರಿಗೆ ನೋಟಿಸ್ ಕೊಡಬೇಕಾಗಿರೋದು? ಜೆಟ್ಲಾಗ್ ಅವರಿಗೆ. ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಒಂದು ಕಡೆ. ಆನಂತರ ಪೊಲೀಸರು ಬಂದು ನಮ್ಮನ್ನು ಕೇಳಲೇ ಇಲ್ಲ ಅಂತ ಹೇಳುವಾಗ ಪೊಲೀಸರ ಮೇಲೆ ಕೂಡ ಡೌಟ್ ಬರೋಕ್ಕೆ ಶುರುವಾಯಿತು. ಮತ್ತೊಂದು ಕಡೆ ವಕೀಲರು ಹೇಳಿದ್ರಲ್ಲ, ಬೇರೆ ಕಡೆ ಎಲ್ಲ ಮಾಡಿ ಕ್ಲೋಸ್ ಮಾಡಿಸಿ ಎಂಪೈರ್ ಹೋಟೆಲ್ ಹೆಸರುಗಳನ್ನ ಕೂಡ ತೆರೆದ್ರು. ಎಂಪೈರ್ ಹೋಟೆಲ್ಗೆ 1 ಗಂಟೆ ತನಕ ಅವಕಾಶ ಇದೆ, ಅಲ್ಲಿ ಮದ್ಯ ಸೇವನೆ ಮದ್ಯ ಮಾರಾಟ ಆಗೋದಿಲ್ಲ. ಎಂಪೈರ್ ಹೋಟೆಲ್ 1 ಗಂಟೆ ತನಕ ತೆರೆಯೋದಕ್ಕೆ, ಊಟ ಕೊಡೋದಕ್ಕೆ ಅವಕಾಶ ಇದೆ. ಅದಕ್ಕಿಂತ ಲೇಟ್ ಅವರು ಕೂಡ ಕೊಡೋಂಗಿಲ್ಲ. 1 ಗಂಟೆಗೆ ಬಂದ್ ಮಾಡಬೇಕು. ಹಾಗಿದ್ದರೆ ಅವರು 1 ಗಂಟೆಗಿಂತ ಜಾಸ್ತಿ ಮಾಡ್ತಾ ಇದ್ದರೆ ಪೊಲೀಸರು ಅದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ, ನಂಬರ್ 1. ಆಮೇಲೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತು ಲಾಯರ್ ಹೇಳಿದಂಥ ಮಾತು ಹೌದು. 5 ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ರಾತ್ರಿ ಹೊತ್ತು ತನಕ ಕೂಡ ಮದ್ಯ ಸರಬರಾಜು ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ಮಾಡ್ತೀರಾ ಅಂದರೆ ಕೇವಲ ದರ್ಶನ್ ಅವರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನೀವು ನೋಟಿಸ್ ಕೊಡಬೇಕಾಗಿರೋದು ಜೆಟ್ಲಾಗ್ಗೆ, ದರ್ಶನ್ಗಲ್ಲ. ದರ್ಶನ್ ಅವರು ಗ್ರಾಹಕ ಅಲ್ವಾ? ಎಲ್ಲ ಹೀರೋಗಳನ್ನು ಕರ್ಕೊಬಂದು ಆ ರೀತಿ ಮಾಡಿದವರು ಯಾರು? ರಾಕ್ಲೈನ್ ವೆಂಕಟೇಶ್ ಆ ಹೇಳಿಕೆಯನ್ನು ಕೊಡೋದಕ್ಕೆ ಕೂಡ ಅದೇ ಮುಖ್ಯ ಕಾರಣವಾಗಿತ್ತ. ಷಡ್ಯಂತ್ರ ಮಾಡಿದವರು ಯಾರು? ಇದರ ಬಗ್ಗೆ ತನಿಖೆ ಆಗಬೇಕಲ್ಲ. ಕೇವಲ ದರ್ಶನ್ ಅವರು ಭಾಳ ಫೇಮಸ್ ಆ್ಯಕ್ಟರ್ ಅನ್ನೋ ಕಾರಣಕ್ಕಾಗಿ ಅವರಲ್ಲಿಗೆ ಬಂದಿದ್ರು ಅಂತ ಹೇಳುವಾಗ ನೀವು ಹೋಟೆಲ್ಗೆ ನೋಟಿಸ್ ಕೊಡಬೇಕಾ, ದರ್ಶನ್ಗೆ ನೋಟಿಸ್ ಕೊಡಬೇಕಾ? ಹೋಟೆಲ್ಗೆ ನೀವು ಮೊದಲಿಗೆ ನೋಟಿಸ್ ಕೊಡಬೇಕಾಗಿರುವಂಥದ್ದು. ಹೆಂಗೆ ಕೊಟ್ರಿ, ಹೆಂಗೆ ಸರಬರಾಜು ಮಾಡಿದ್ರಿ, ಹೆಂಗೆ ಫುಡ್ ಕೊಟ್ರಿ ಅಲ್ವಾ? ಎಸ್, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.